ಮಾನ್ಯ ಗೃಹ ಮಂತ್ರಿಗಳು ಸುದ್ದಿಗೋಷ್ಠಿಯನ್ನ ಮಾಡಕ್ಕೆ ಈಗ ಮುಂದಾಗಿದ್ದಾರೆ. ಆರ್ ಅಶೋಕ್ ವಿರುದ್ಧ ಭೂ ಹಗರಣ ಆರೋಪವನ್ನ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಈಗ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸಚಿವರಿಂದ ಮಹತ್ವದ ಸುದ್ದಿಗೋಷ್ಠಿ. ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಭೂ ಹಗರಣದ ಬಾಂಬ್ ಅನ್ನ ಸಿಡಿಸಿದ್ರು ಕಾಂಗ್ರೆಸ್ನವರು. ಈಗ ಅದರ ದಾಖಲೆಗಳನ್ನ ಮೂಲಕವಾಗಿ ಹೊರಗಿಡ್ತಾ ಇದ್ದಾರೆ. ಲೊಟ್ಟಗೊಳ್ಳೆಹಳ್ಳಿಯಲ್ಲಿ ಬಹುಕೋಟಿ ಭೂ ಹಗರಣ ಪ್ರಸ್ತಾಪವನ್ನ ಮಾಡಿದ್ದಾರೆ. ಆರ್ ಅಶೋಕ್ ವಿರುದ್ಧ ದಾಖಲೆಯನ್ನ ಈಗ ಬಿಡುಗಡೆ ಮಾಡಿದ್ದಾರೆ ಸಚಿವರು. ಲೊಟ್ಟೆಗೊಲ್ಲಹಳ್ಳಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ರೆಕಾರ್ಡ್ಸ್. ನಾವು ಯಾವುದನ್ನು ಕೂಡ ಆಫ್ ದ ರೆಕಾರ್ಡ್ ಮಾಡೋಕ್ಕೆ ಹೋಗೋದಿಲ್ಲ. ವಿತ್ ದ ರೆಕಾರ್ಡ್ಸನ್ನೇ ಮಂಡಿಸ್ತೇವೆ. ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ 10/1, 10/11, F1 ಮತ್ತು 10/11 F2 ಈ ನಂಬರ್ಗಳಲ್ಲಿ 32 ಗುಂಟೆ ಜಮೀನನ್ನು ಪ್ರದೇಶವನ್ನು BDA 24 ಫೆಬ್ರವರಿ 77ರಲ್ಲಿ ಅಧಿಸೂಚನೆ ಮಾಡುತ್ತೆ, ನೋಟಿಫೈ ಮಾಡುತ್ತೆ. ಯಾವಾಗ 24 ಫೆಬ್ರವರಿ 77. ದಯಮಾಡಿ ಈ ಡೇಟ್ಸನ್ನು ಸ್ವಲ್ಪ ತಾವು ಗುರ್ತು ಹಾಕ್ಕೊಳ್ಳಿ. 24 ಫೆಬ್ರವರಿ 77 ದಿ ಫಸ್ಟ್ ನೋಟಿಫಿಕೇಶನ್. 27 February 77 another preliminary notification happens. 31/8/78, the lapse of 1.5 years, 1 year and above, final notification ಆಗುತ್ತೆ. 31 August 8, 78 ಪ್ರಾಥಮಿಕ ಅಧಿಸೂಚನೆ ಫೆಬ್ರವರಿ 77ರಲ್ಲಾಗುತ್ತೆ. ಫೈನಲ್ ನೋಟಿಫಿಕೇಷನ್ನು 31 ಆಗಸ್ಟ್ 78ಕ್ಕಾಗುತ್ತೆ. ಅದು ಆದಮೇಲೆ 26 ಫೆಬ್ರವರಿ 2003 ಮಧ್ಯದಲ್ಲಿ ಏನಾಗಲಿಲ್ಲ. 72ರಿಂದ 2003ವರೆಗೆ ಏನಾಗಿಲ್ಲ. 78ರಿಂದ ಹಾಗೂ ಇನ್ನೊಂದು 2007, 2003 ಮತ್ತು 2007 ಈ ಜಮೀನನ್ನು ಕಾಂಗ್ರೆಸ್ ಸಚಿವರಿಂದ ಈಗ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಿ ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಬಹುಕೋಟಿ ಭೂ ಹಗರಣ ಪ್ರಸ್ತಾಪವನ್ನು ಮಾಡಿ ಅದರ ದಾಖಲೆಗಳನ್ನೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಸರ್ಕಾರದ ವತಿಯಿಂದ ಸಚಿವರೆಲ್ಲ ಕೂತ್ಕೊಂಡು ಇವತ್ತು ಸುದ್ದಿಗೋಷ್ಠಿಯ ಮೂಲಕವಾಗಿ ಈ ದಾಖಲೆಗಳನ್ನು ಬಿಡುಗಡೆಯನ್ನ ಮಾಡಿರೋದು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಈ ದಾಖಲೆಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. BDA ಸ್ವಾಧೀನದಲ್ಲಿದ್ದ 32 ಗುಂಟೆ ಜಮೀನನ್ನ ಖರೀದಿ ಮಾಡಿರುವಂತ ಆರೋಪ ಇದಾಗಿದೆ. BDA ಸ್ವಾಧೀನದಲ್ಲಿದ್ದಂಥ 32 ಗುಂಟೆ ಜಮೀನನ್ನ ಖರೀದಿ ಮಾಡಿರುವಂತ ಆರೋಪ. ಅದು ರಾಮಸ್ವಾಮಿ ಎಂಬಾತನಿಂದ ಖರೀದಿ ಮಾಡಿದ್ದಾರೆ ಅನ್ನೋದು.